ನಮ್ಮ ಅಕ್ಷರ ಲೋಕದಲ್ಲಿ ಕಾಣದೇ ಇರುವಷ್ಟು ದೊಡ್ಡ ಜ್ಞಾನ ಇಲ್ಲಿದೆ ಅಂತ ಅಲ್ಲಿ ಒಂದು ಅತ್ಯುತ್ತಮವಾದ ಒಂದು ನಾದ ಮಾಧುರ್ಯ ಇದೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳ್ತಾರೆ. ಬಡವರ ಭಿನ್ನಪವನಿನ್ನಾರು ಕೇಳುವರು ಅಂತ ಹೇಳ್ತಾರೆ. ಸಾಮಾನ್ಯ ಜನಗಳು ಒಂದು ಕಷ್ಟಪಟ್ಟರೆ ಆ ನಾಡಿಗೆ ಒಳ್ಳೇದಾಗಲ್ಲ ಅನ್ನೋದನ್ನು ಆ ದೊಡ್ಡ ದೊಡ್ಡ ಕವಿಗಳು ಕೂಡ ಹೇಳ್ತಾರೆ. ಮತ್ತು ಹೆಣ್ಮಕ್ಳ ಲೋಕ ಇದು ಜಾನಪದದಲ್ಲಿ ಹೆಣ್ಣಿನ ಗೋಳಟ್ಟಿ ಬನ್ನಿಯ ಮರವೆಂದು ಅಂತ. ಅಲ್ಲಿ ಜ್ಞಾನ ಇದೆ ಅಂದರೆ ಒಬ್ಬ ತಾಯಿ ಹೇಳ್ಕೊಳ್ತಾಳೆ, ನಾನು ನನ್ನ ಮಗಳನ್ನು ಪ್ರೀತಿಸ್ತೀನಿ, ನನ್ನ ಸೊಸೆನ ಯಾಕೆ ಪ್ರೀತಿಸಲ್ಲ, ನಾನು ನಡುನೀರ ತಂಪು ದಡಕಿಲ್ಲ, ಮಗಳಂತ ಪ್ರೀತಿ ಸೊಸೆಗಿಲ್ಲ ಮಾಶಿವನೇ ಅಂತ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು. ನಾನು ಜಾನಪದ ಕ್ಷೇತ್ರದಲ್ಲಿ ಒಂದು ಹಳ್ಳಿಗಾಡಿನಲ್ಲೇ ಹುಟ್ಟು ಬೆಳೆದವನಾದ್ದರಿಂದ ನನ್ನ ಗ್ರಾಮ ಕೂಡ ಬಹಳ ಜನಪದ ಕಲೆಗಳಿಂದ ತುಂಬಿದ ಒಂದು ಗ್ರಾಮ, ನಾಗವಾರ ಗ್ರಾಮ. ಈಗಿನ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಅಲ್ಲಿ ಎಲ್ಲ ಬಗೆಯ ಜನಪದ ಕಲೆಗಳು ಕೂಡ ಇದ್ದು. ನಾನು 1947ನೇ ಇಸ್ವಿನಲ್ಲಿ ಹುಟ್ಟಿದವನು. ಆಗ್ತಾನೆ ಸ್ವಾತಂತ್ರ್ಯ ಬಂದ ವರ್ಷ. ಹಾಗಾಗಿ ನಮಗೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ಜನ ಅನಕ್ಷರಸ್ಥರೇ ಇದ್ದರು. ಆ ಕಾರಣಕ್ಕಾಗಿ ಜನಪದ ಕಲೆಗಳು, ಜನಪದ ಗೀತೆ, ಗಾದೆಗಳು, ಒಗಟುಗಳು ಇವುಗಳ ಸಂಬಂಧದಲ್ಲೇ ನಮ್ಮ ಒಂದು ಜಾನಪದ ಲೋಕವನ್ನು, ಬಹಳ ಒಂದು ಶ್ರೀಮಂತ ಜಾನಪದ ಲೋಕವನ್ನು ನಾನು ನೋಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅದೇ ಒಂದು ಮನರಂಜನೆ, ಅದೇ ಜ್ಞಾನ ಮತ್ತು ಅದೇ ತಿಳುವಳಿಕೆ ಮತ್ತು ಒಂದು ಜೀವನದ ಸಡಗರ. ರಾತ್ರಿ ಒಂದು ಹಬ್ಬ ಅಂದರೆ ರಾತ್ರಿ ಇಡೀ ಎಲ್ಲ ಕಲೆಗಳನ್ನು ಒಂದು ನೋಡುವಂಥ ಮತ್ತು ಕಣ್ಣು ತುಂಬಿಕೊಳ್ಳುವಂಥ ಬಹಳ ಅಪರೂಪದ ಒಂದು ಸಂದರ್ಭಗಳು ಇದ್ದವು. ಕಾಲಕ್ರಮೇಣ ಬದಲಾದ ದಿನಗಳಲ್ಲಿ ಅದು ಸಹಜ. ಅಕ್ಷರಜ್ಞಾನ ಬಂತು, ಪ್ರಜಾಪ್ರಭುತ್ವ ಬಂತು, ಬದಲಾವಣೆ ಆಯಿತು. ಅಕ್ಷರಜ್ಞಾನ ಸಿಕ್ಕೋದ್ರಿಂದ ವಿದ್ಯಾವಂತರಾದದ್ರಿಂದ ಭಾಳ ಬದಲಾವಣೆಗಳಾದವು. ಬದಲಾವಣೆಗಳ ಸಂದರ್ಭದಲ್ಲಿ ಅನೇಕ ಜನಪದ ಕಲೆಗಳನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೂ ಕೂಡ ಆ ಮನೆತನಗಳಿಂದ ಬಂದಂಥವರು ಈ ಥರದ ಕಲೆಗಳನ್ನು ಉಳಿಸ್ಕೊಂಡಿರೋದು ಕೂಡ ಉಂಟು. ನಾನಾ ಬಗೆಯ ಕಲೆಗಳಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಕ್ರಮೇಣ ಒಂದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣದೇ ಇದ್ರೂ ಕೂಡ ಈಗಲೂ ಕೂಡ ಆ ಥರದ ಒಂದು ಸಂತೋಷವನ್ನು ಅನುಭವಿಸ್ತಕ್ಕಂಥ ಜನ ಇದ್ದಾರೆ. ಮತ್ತು ಆ ಥರದ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದ ಅನೇಕ ಕಲಾವಿದರು ಇವತ್ತಿಗೂ ಕೂಡ ಆ ಬಗೆಯ ಆ ಕಲೆಗಳನ್ನು, ಒಂದು ಕಾವ್ಯದ ಒಂದು ಹಾಡುಗಾರಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉಳಿಸ್ಕೊಂಡಿರೋದನ್ನು ನಾವು ಕಾಣ್ತೇವೆ. ಇದು ಭಾರತಾದ್ಯಂತ ಇತ್ತು, ಕರ್ನಾಟಕದ ಎಲ್ಲ ಭಾಗಗಳಲ್ಲಿತ್ತು, ಮತ್ತು ನಮ್ಮಲ್ಲೂ ಕೂಡ ಹಳ್ಳಿಗಾಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿದ್ದದನ್ನು ನಾವು ಕಾಣ್ತೇವೆ. ಅದು ಅತ್ಯಂತ ಒಂದು ಸಂತೋಷದ ಅನುಭವ ಆಗಿತ್ತು. ಮತ್ತು ಆ ಥರ ಒಂದು ಮುಕ್ತವಾದ ಮನಸ್ಸಿನಿಂದ ಜೀವನದ ಎಲ್ಲ ಸಂಗತಿಗಳನ್ನು, ಅದು ಒಂದು ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಮತ್ತು ನಿರಾಶೆ ಇರ್ಬೋದು, ಪರಮಾನಂದದ ಕ್ಷಣಗಳಿರ್ಬೋದು, ಮತ್ತು ಬದುಕನ್ನು ಹೇಗೆ ಕಟ್ಕೊಳ್ಬೇಕು, ಯಾವ ರೀತಿ ಬದುಕನ್ನು ಕಟ್ಕೊಂಡ್ರೆ ನಾವು ಸಂತೋಷದಿಂದ ಇರ್ಬೋದು, ಮತ್ತು ನಿಸ್ಸಹಾಯಕತೆ ನಡುವೆ, ತೊಂದರೆಗಳ ನಡುವೆ, ಆತಂಕಗಳ ನಡುವೆ ಕೂಡ ನಾವು ಸಂತೋಷದಿಂದ ಇರೋದು ಹೇಗೆ ಅಂತ ತಮ್ಮದೇ ರೀತಿಯಲ್ಲಿ ಅವರು ಆಲೋಚನೆ ಮಾಡ್ತಾ ಇರೋದನ್ನು ನಾವು ಕಾಣ್ತೇವೆ. ನೋಡಿ, ಬೀದಿ ಮಕ್ಕಳು ಬೆಳೆದು ಕೋಣೆ ಮಕ್ಕಳು ಕೊಳತೋ ಅಂತ ಹೇಳ್ತಾರೆ. ಯಾರು ತೊಂದರೆನಲ್ಲಿರ್ತಾರೆ ಆ ಥರದ ಮಕ್ಕಳು ಕ್ರಿಯಾಶಾಲಿಗಳಾಗ್ತಾರೆ. ಬಹಳ ತೆರೆದ ಮನಸ್ಸಿಲ್ದೇನೆ ಒಂದೇ ಬಗೆಯ ಒಂದು ಚಿಂತನೆ ಒಳಗಡೆ ಇದ್ದರೆ, ಈ ಬದುಕಿನ ವೈವಿಧ್ಯಗಳನ್ನು ಕಾಣದೇ ಇದ್ದರೆ ಅವರು ಒಂದು ದೊಡ್ಡ ವಿಕಾಸವನ್ನು ಕಾಣೋಕ್ಕಾಗಲ್ಲ. ಮತ್ತು ಅವರು ಒಂದು ತಿಳಿಗೇಡಿಗಳಾಗಿ ಜೀವನವನ್ನು ಸಾಗಿಸ್ತಕ್ಕಂಥ ಅವಿವೇಕಿಗಳಾಗ್ತಾರೆ ಅನ್ನೋ ಮಾತನ್ನು ಗಾದೆಗಳಲ್ಲಿ ಹೇಳ್ತಿರ್ತಾರೆ. ಅದೇನೇ ಅತ್ಯಂತ ಕ್ರಿಯಾಶೀಲವಾಗಿರೋದನ್ನು ನಾವು ಹಳ್ಳಿಗಾಡಿನಲ್ಲಿ ನಾವು ಒಂದು ಕಾಲಕ್ಕೆ ಕಾಣ್ತಾ ಇದ್ವಿ. ಕ್ರಮೇಣ ಕಡಿಮೆ ಆದ್ರೂ ಕೂಡ ಅನೇಕರಿಗೆ ಈ ಬಗೆಯ ಕಲೆಗಳನ್ನು, ಈ ಬಗೆಯ ಗಾಯನವನ್ನು ಕೇಳೋದರಿಂದ ಅದು ಸಂತೋಷದಾಯಕವಾಗಿರ್ತದೆ. ಇದು ನಮ್ಮ ಒಂದು ಪೂರ್ವಜರು ಬಹಳ ಒಂದು ಸಂವೇದನಾಶೀಲರಾಗಿ ಈ ಜಗತ್ತನ್ನು ಕಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡ್ರೆ ಹೊಸ ಕಾಲದಲ್ಲಿ ಕೂಡ ನಮಗೆ ಆನಂದ ಸಿಗ್ತದೆ. ಆನಂದ ಅಷ್ಟೇ ಅಲ್ಲ, ವಿವೇಕನೂ ಸಿಗ್ತದೆ. ಚಿಂತನೆ ಮತ್ತು ಮರುಚಿಂತನೆಯ ಮೂಲಕ ಸಂತೋಷಕರವಾದ, ಆರೋಗ್ಯಕರವಾದ ಮತ್ತು ಎಲ್ಲರೂ ಒಟ್ಟಾಗಿ ಬದುಕ್ತಕ್ಕಂಥ ಒಂದು ಜೀವನವನ್ನು ಕಟ್ಟಿಕೊಳ್ಳೋ ವಿಧಾನ ಸಿಗ್ತದೆ ಅಂತ
ಈಗಲೂ ಕೂಡ ಬಹಳ ತಿಳುವಳಿಕೆ ಇರ್ತಕ್ಕಂಥವರು, ಕುತೂಹಲಿಗಳು, ಜೀವನದ ಒಂದು ಸಂಪೂರ್ಣ ಅನುಭವ ಲೋಕ ನಮಗೆ ಬೇಕು ಅನ್ನೋರು ಆ ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಮತ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಸಿಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಜಾನಪದ ಅಂತ ಅಂದರೆ ಈಗ ಒಬ್ಬ ಮನುಷ್ಯನ ಚಿಂತನೆ ಅಲ್ಲ, ಅದು ಸಮೂಹದ ಚಿಂತನೆ. ಅಂದರೆ ಒಂದು ಸಮಾಜದ ಏಳಿಗೆ ಯಾವ ರೀತಿ ಆಗಬೇಕು ಅಂತ ಎಲ್ಲ ಒಂದು ಅತ್ಯುತ್ತಮ ಮನಸ್ಸುಗಳು ಅತ್ಯುತ್ತಮ ಸಮಾಜಕ್ಕಾಗಿ ಹಾತೊರೆಯುವ ಒಂದು ವಿಧಾನ, ಅದು ಒಂದು ಮುಗ್ಧತೆಯಿಂದ. ಆ ಮುಗ್ಧತೆ ಮತ್ತು ಅನುಭವ ಲೋಕ ನೋಡಿ, ಅಜ್ಜಿ ಇಲ್ಲದ ಮನೆ ಮಜ್ಜಿಗಿಲ್ಲದ ಊಟ ಅಂತ ಹೇಳ್ತಾರೆ. ಒಂದು ಅಜ್ಜಿ ಇದ್ದರೆ ಅದು ಯಾವ್ಯಾವ ಒಂದು ಸಣ್ಣ ಪುಟ್ಟ ಒಂದು ಕಾಯಿಲೆಗಳಿಗೂ ನಾವು ಹೆದರಬೇಕಾಗಿಲ್ಲ. ಮತ್ತು ಇದು ಅನುಭವದಿಂದ ಈ ಥರದ ಇದೆಲ್ಲ ಬರ್ತದೆ. ಅನುಭವ ಅದು ಬಹಳ ಮುಖ್ಯ. ವೃದ್ಧ ಸೇವಾನುರಾಗ ಅಂತ ಹೇಳ್ತಾರೆ, ಲೋಕಾನುಭವ ಇರ್ತದೆ. ಆ ಹಿನ್ನೆಲೆಯಲ್ಲಿ ಬದುಕಿನ ಸಕಲ ವೈವಿಧ್ಯಗಳ ಮೇಳ ನಮ್ಮ ಹೊಸ ಬದುಕಿಗೂ ಕೂಡ ಹೊಸ ರೂಪಗಳನ್ನು ಕೊಡ್ತದೆ, ಧೈರ್ಯನ ಕೊಡ್ತಿರ್ತದೆ ಅಂತ ಅನ್ನೋದು. ಆ ಕಾರಣಕ್ಕಾಗಿ ಈ ಒಂದು ಜಾನಪದ ಲೋಕ ಮುಗ್ಧರ ಲೋಕವಾದರೂ ಕೂಡ ಅದರಲ್ಲಿ ಸಂತೋಷದ ಮತ್ತು ಬದುಕಿನ ಸಕಲ ಮುಖಗಳನ್ನು ತೋರಿಸ್ತಕ್ಕಂಥ ಅನೇಕ ಸಂಗತಿಗಳು ಅದು ಸಾಹಿತ್ಯದಲ್ಲಿವೆ ಮತ್ತು ಜನಪದ ಕಲೆಗಳಲ್ಲಿವೆ ಮತ್ತು ಮಹಾಕಾವ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಗಾದೆಗಳಲ್ಲಂತೂ ಇನ್ನೂ ಜ್ಞಾನದ ಲೋಕ, ಗಾದೆಗಳ ಲೋಕ. ಒಗಟು ನೋಡಿ, ಒಗಟುಗಳು ಅಂದರೆ ಅದು ಕಾವ್ಯದ ಲೋಕ. ಅದು ಅಂದರೆ ಸುಂದರವಾಗಿ ಒಂದು ಅಭಿವ್ಯಕ್ತಿಸೋದು ಹೇಗೆ, ಒಂದು ಅನುಭವನ ಸುಂದರವಾದ ರೀತಿಯಲ್ಲಿ ಹೇಳೋದು ಹೇಗೆ ಅಂತ ಅನ್ನೋದಕ್ಕೆ ನಮ್ಮ ಒಗಟುಗಳು ಸಾಕ್ಷಿಯಾಗಿವೆ. ಹೀಗೆ ಬಹಳ ವೈವಿಧ್ಯಮಯವಾದ ಜಾನಪದ ಲೋಕದ ಒಂದು ಸಕಲ ಸೂಕ್ಷ್ಮಗಳನ್ನು ಕೂಡ ಕನ್ನಡ ಜಾನಪದದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಒಂದು ತಮ್ಮ ಮಿತಿ ಒಳಗಡೆ ಮಾಡ್ತಿರೋ ನನಗೆ ಕೂಡ ಈ ಒಂದು ಸರ್ಕಾರದ ಜಾನಪದ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ ಮತ್ತು ಬೇರೆ ಬೇರೆ ಸಮಿತಿಗಳಲ್ಲಿದ್ದು ನನಗೆ ತುಂಬ ಅನುಭವ ಇದೆ. ಮತ್ತು ನಾವು ಕೂಡ ಈಗ ನೋಡಿ, ನಾನು ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಆಗೋ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕಿಂತ ಮುಂಚೆ ಅದರಲ್ಲೂ ಕೂಡ ನಮ್ಮ MP ಪ್ರಕಾಶ್ ಅಂತ ಬಹಳ ಮೇಧಾವಿ ಅವರು ಸಾಹಿತ್ಯ ಓದೋರು, ಸಮಾಜವಾದಿಗಳು ಅವರು ಮತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ನಮಗೆ ಭಾಳ ಅಪರೂಪದ ಒಡನಾಟದ ಗೆಳೆಯರಾಗಿದ್ದರು. ಹಾಗಾಗಿ ಅವರು ಬೇರೆ ಬೇರೆ ಅವಧಿನಲ್ಲಿ ನಾನು ಸಾಹಿತ್ಯ ಅಕಾಡೆಮಿ, ಜಾನಪದ ಅಕಾಡೆಮಿಯಲ್ಲಂತೂ ತುಂಬ ವರ್ಷ ಕರೀಂ ಖಾನ್ ಅಂತ ಹಿರಿಯರಿದ್ದರು. ಅವರಿಗೆ ತುಂಬ ವಯಸ್ಸಾಗಿತ್ತು. ಅವ್ರಿಗೆ ವಯಸ್ಸಾಗಿದೆ, ಅವರು ತುಂಬ ಓಡಾಡಲಿಕ್ಕಾಗಲ್ಲ, ನೀವಿರಬೇಕು ಅಂತ ನನ್ನನ್ನು ಸದಸ್ಯನೂ ಮಾಡಿದರು ಮತ್ತು ನಾನು ಕ್ರಿಯಾಶಾಲಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವರು 84-85 ವರ್ಷ ಆಗಿದ್ದರೂ ಕೂಡ ಅವರು ಒಂದು ಪಶ್ಚಿಮ ಘಟ್ಟಗಳಲ್ಲಿ ನಮ್ಮ ಆದಿವಾಸಿಗಳು ಗುಡ್ಡಗಾಡಿನ ಜನಗಳಿರೋ ಕಡೆಗೆ ಹೋಗಬೇಕು ಅಂತಂದರೆ ಒಂದು ಗಟ್ಟಿಯಾಗಿ ಹತ್ತೋರು ಅವರು ಆ ವಯಸ್ಸಿನಲ್ಲೂ. ಅದು ಒಂದು ಮನಸ್ಸು ಮುಖ್ಯ ಅವರು. ಆಮೇಲೆ ಅವರು ಬಹಳ ದೊಡ್ಡ ಹಾಡುಗಾರರಾಗಿದ್ದರು, ಬಹಳ ದೊಡ್ಡ ಹಾಡುಗಾರರು ಮತ್ತು ಸಾಹಿತ್ಯವನ್ನು ಓದ್ಕೊಂಡಿದ್ದರು. ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದವರು. ಅವರ ಒಂದು ಅಧ್ಯಕ್ಷತೆಯಲ್ಲಿ 3 ವರ್ಷ ಅವ್ರ ಜೊತೆಗೇ ಕೆಲಸ ಮಾಡೋದಕ್ಕೆ ಸರ್ಕಾರ ನನ್ನನ್ನು ಹಚ್ಚಿತ್ತು. ಆಮೇಲೆ HL ನಾಗೇಗೌಡರು ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡವರು. ಅವರು IAS ಅಧಿಕಾರಿಯಾಗಿದ್ದರೂ ಕೂಡ ಈ ಜಾನಪದ ಲೋಕದ ಬಗ್ಗೆ ಅಪಾರವಾದ ಅನುಭವ ಇತ್ತು, ಬಹಳ ಪ್ರೇಮ ಇತ್ತು. ಅವರ ಅವಧಿನಲ್ಲೂ ಕೂಡ ನಾನು ಸದಸ್ಯ ಆಗಿದೆ. ಆವಾಗ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದವರು, ನಾನು ಸ್ವಾತಂತ್ರ್ಯದ ಬಂದ ಮೇಲೆ ಹುಟ್ಟಿದವರು. ಆಮೇಲೆ ಸ್ವಾತಂತ್ರ್ಯದ ಈ ಪ್ರಜಾಪ್ರಭುತ್ವದ ಚೌಕಟ್ಟಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಮ್ಮಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತ ಇದೆ. ನಾನು ಅದರ ನೆರವು ತಗೊಂಡೆ. ಆಮೇಲೆ ನಾನೇ 3 ವರ್ಷ ಅಧ್ಯಕ್ಷ ಆದಾಗ ನನಗೆ ಹೊಳೆದದ್ದು ಗ್ರಾಮೀಣಾಭಿವೃದ್ಧಿ ಸಚಿವರನ್ನು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿಯ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳನ್ನು ಭೇಟಿಯಾಗಿ ನಾನು ಹೇಳ್ತಾ ಇದ್ದೆ, ನೋಡಿ ಇವು ಗ್ರಾಮೀಣಾಭಿವೃದ್ಧಿ ಇಲಾಖೆಗಾಗಿ ಇಲ್ಲಿ ಸೌಲಭ್ಯಗಳಿಗೆ ಇರತಕ್ಕಂಥ ಇಲಾಖೆಗಳಿವು. ಈ ಕಲಾವಿದರ ಒಂದು ಏಳಿಗೆಗೆ ಮತ್ತು ಕಲೆಯ ವಾತಾವರಣಕ್ಕೆ, ಜಾನಪದ ಲೋಕದ ಸಮೃದ್ಧಿಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವರು ಬಹಳ ಸಂತೋಷದಿಂದ ನಾವು ಅವರು ಸಹಕರಿಸಿದ್ರು. ಅದು ನನಗೆ ತುಂಬ ಅನುಭವ ಇದೆ. ಅದು ಮಂಡ್ಯದಲ್ಲಿ, ಮಡಿಕೇರಿನಲ್ಲಿ, ಮಂಗಳೂರಿನಲ್ಲಿ, ಹಾಸನದಲ್ಲಿ ಅನೇಕ ಕಡೆಗಳಲ್ಲಿ ಹೀಗೆ ಒಂದು ಜಿಲ್ಲಾಧಿಕಾರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅದು ಕೋಟಿಗಟ್ಟಲೆ ಹಣ ಇರ್ತದೆ. ಅವು ನೋಡಿ, ನಾನು ಸುಮಾರು ನನಗೆ ಈಗ 77 ವರ್ಷ. ಈ ಅವಧಿನಲ್ಲಿ ನಾನು ಒಂದು ರಾಜ್ಯೋತ್ಸವ ಕಮಿಟಿಗಳಲ್ಲಿ 30 ಕಮಿಟಿಗಳಲ್ಲಿ ನಾನಿದ್ದೀನಿ. ಅಂದರೆ ಅಧ್ಯಕ್ಷ ಆಗಿದ್ದಾಗ ಮತ್ತು ಬೇರೆ ಟೈಮ್ನಲ್ಲಿದ್ದ ನಾನು ಆವಾಗ ಅದನ್ನೇ ಹೇಳ್ತಾ ಇದ್ದೆ. ಅಲ್ಲಿ
ಕಲಾವಿದರಿಗೆ ಎಷ್ಟು ಕಲಾವಿದರಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂದರೆ ಅವ್ರಿಗಾಗಲೇ 70 ವರ್ಷ 80 ವರ್ಷ 90 ವರ್ಷ ಆಗಿರ್ತದೆ. ಆಮೇಲೆ ಅದು ಈ ವರ್ಷ ಒಬ್ಬಿಬ್ಬರಿಗೆ ಕೊಡೋಣ, ಮುಂದೆ ಕೊಡೋಣ ಅಂದರೆ ಅವ್ರು ತೀರ್ಕೊಂಬಿಟ್ಟಿರ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಬೇರೆ ಬೇರೆ ಜಿಲ್ಲಾ ಸಮ್ಮೇಳನಗಳನ್ನು ಮಾಡುವಾಗ ಎಲ್ಲರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿನ ನಾವು ಕೊಡೋಕ್ಕಾಗಲ್ಲ, ಅಷ್ಟರಲ್ಲಿ ಅನೇಕರು ತೀರ್ಕೊಂಡಿರ್ತಾರೆ. ಅದಕ್ಕೆ ಆಯಾಯ ಜಿಲ್ಲೆಯಲ್ಲಿರುವ ಹಿರಿಯ ಕಲಾವಿದರಿಗೆ 60-70 ವರ್ಷ ದಾಟಿರೋರಿಗೆ ಇಲ್ಲೇ ಸನ್ಮಾನ ಮಾಡೋಣ ಮತ್ತು ಹಣನೂ ಕೊಡೋಣ ಅಂತ ನಾನು ಕೊಡಿಸಿದ್ದೀನಿ. ಅದನ್ನು ಮಂಡ್ಯದಲ್ಲಿ ಮಾಡಿದ್ದೀನಿ, ಮಡಿಕೇರಿನಲ್ಲಿ ಮಾಡಿದ್ದೀನಿ. ಮತ್ತು ಯಕ್ಷಗಾನ ಕಲಾವಿದರಿಗಂತೂ ಆ ಥರದ ಅವಕಾಶಗಳೇ ಇರಲಿಲ್ಲ. ಕರಾವಳಿ ಯಕ್ಷಗಾನ ಸಮ್ಮೇಳನ ಅಂತ ಮಾಡಿ, ಮತ್ತು ಅದು ಸರ್ಕಾರನೇ ಮಾಡೋದು, ಅವನ ಮಂತ್ರಿನೂ ಇರಬೇಕಲ್ಲಿ, ಅದು ಜಿಲ್ಲಾಧಿಕಾರಿನೂ ಇರಬೇಕು, ನಾವು ಕೂಡ ಇರಬೇಕು. ಯಾಕೆಂದರೆ ಅದು ನನ್ನ ಖಾಸಗಿ ಕೆಲಸ ಅಲ್ಲ ಅದು ಅಂತ. ಅದು ಆ ಸಂತೋಷ ಇದೆ. ಆ ಸಂಬಂಧದಲ್ಲಿ ನಾವು ಪುಸ್ತಕಗಳನ್ನು ತರಿಸಿದ್ದೀವಿ ಮತ್ತು ಜನಪದ ಕಲಾವಿದರ ಆತ್ಮಕತೆ ಬರೆಸಿದ್ದೀನಿ ನಾನು. ನಮ್ಮ ಅವಧಿನಲ್ಲಿ ಹಲವಾರು ಪುಸ್ತಕಗಳು ಬಂದಿವೆ. ಒಂದು ಗರಿಗೆದರಿದ ನವಿಲುಗಳು ಇವರು ಅಂತ. ಅವರೊಂದು ಹಾಡಲಿಕ್ಕೆ ನಿಂತರೆ ಅವರು ಊಟ ಮಾಡದೇ ಇದ್ರೂ ಮತ್ತು ಯಾವುದೇ ಅವರ ವೈಯಕ್ತಿಕವಾದ ತೊಂದರೆಗಳು ಏನಿದೆ ಎಲ್ಲ ಮರೆತುಬಿಟ್ಟು ಗರಿಗೆದರಿದ ನವಿಲುಗಳ ಥರ ಇರ್ತಾರೆ ಅಂತ ಅದು ಒಂದು ದೊಡ್ಡ ಪುಸ್ತಕ ಬಂದಿದೆ. ಮತ್ತು ಆ ಥರ ಅದಲ್ಲದೆ ಬೇರೆ ಬೇರೆ ಜಿಲ್ಲೆಗಳ ಕಲಾವಿದರದ್ದು ಆತ್ಮಕಥೆಗಳನ್ನು ಬರೆಸಿದ್ದೀವಿ. ಮತ್ತು ಅವರೆಲ್ಲ ಸಾಹಿತ್ಯನೂ, ಉದಾಹರಣೆಗೆ ನೋಡಿ, ಹಲವು ತೋಟದ ಹೂಗಳು ಅಂತ ಹಲವಾರು ಬಗೆಯ ನಮ್ಮ ತತ್ವಪದಗಳಿವೆ. ತತ್ವಪದಗಳು ಭಾಳ ದೊಡ್ಡ ಜ್ಞಾನ ಇದೆ. ಮೇಲು ಕೀಳಾಗತೈತೆ, ಕೀಳು ಮೇಲಾಗತೈತೆ, ಗೌಡಪ್ರಭುಗಳೆಲ್ಲ ತೌಡು ತಿಂದು ಹೋಗುತ್ತಾರೆ ಅಂತ. ಉರಿದೋರು ಮೆರೆದೋರು ಎಲ್ಲ ಅವರೇ ಉಳಿತಾರೆ ಅಂತಲ್ಲ. ಇವತ್ತು ಸಂಪತ್ತು ಆಪತ್ತು ಅಂತ ಹೇಳ್ತೀವಿ ನಾವು. ತೊಂದರೆನಲ್ಲಿರೋನು ವಿವೇಕಿ ಆಗ್ತಾನೆ, ಕ್ರಿಯಾಶಾಲಿ ಆಗ್ತಾನೆ ಅಂತ ಈ ಥರದ ಇದೆಲ್ಲ ಕೂಡ ಇದೆ. ಕಾಲಚಕ್ರದ ಉರುಳಿನಲ್ಲಿ ಮೇಲು ಕೀಳಾಗ್ತದೆ, ಕೀಳು ಮೇಲಾಗ್ತದೆ ಅಂತ ತತ್ವಪದಗಳಲ್ಲಿ ಬರ್ತದೆ. ಹಾಗಾಗಿ ಇದು ದೊಡ್ಡ ಜ್ಞಾನ ಮತ್ತು ಅಪರೂಪದ ಈ ಜ್ಞಾನ ಇಲ್ಲಿದೆ. ನಾವು ಸಾಮಾನ್ಯವಾಗಿ ಓದಿನ ಕಾರಣಕ್ಕಾಗಿ ಪಡೆದ ಜ್ಞಾನಕ್ಕಿಂತ ಇಲ್ಲಿ ದೊಡ್ಡದಿದೆ ಅಂತ. ಗುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಿಲ್ಲಿದ್ದಾರೆ ಅಂತ 1500 ವರ್ಷದ ಹಿಂದೆ ನಮ್ಮ ಕವಿಗಳು ಹೇಳ್ತಾಯಿದ್ರು. ಅದರಿಂದ ಅಕ್ಷರಜ್ಞಾನ ಆಗಿರಲಿಲ್ಲ. ಸಾವಿರಾರು ವರ್ಷಗಳಿಂದ ಎಲ್ರಿಗೂ ಅಕ್ಷರಜ್ಞಾನ ಇಲ್ಲ, ತುಂಬ ಕೆಲವರಿಗೆ ಕಡಿಮೆ ಜನಕ್ಕಿತ್ತು. ಅಕ್ಷರಜ್ಞಾನ ಇಲ್ಲ ಅಂದರೆ ಅವರು ಅವಿವೇಕಿಗಳು ಅಂತಲ್ಲ, ಅವರು ಜ್ಞಾನಿಗಳು ಅಂತ ನಮ್ಮಲ್ಲಿ ಗುರುತಿಸಿದ್ದು ಕೂಡ ಇರ್ತದೆ. ಮಾರ್ಗ ಸಂಪ್ರದಾಯ ಮತ್ತು ದೇಶಿ ಸಂಪ್ರದಾಯ ಅಂತ ಹೇಳ್ತಿರ್ತಾರೆ. ಅಂದರೆ ಇದು ಅಕ್ಷರಜ್ಞಾನದ ಇದು ಮಾರ್ಗಕಾವ್ಯ ಪರಂಪರೆ ಅಂತಾರೆ. ದೇಸಿ ಅಂತಂದರೆ ಈ ಜನಗಳದು, ಈ ಅನಕ್ಷರಸ್ಥ ತಂದೆ ತಾಯಿಗಳು ತಾವು ಬೇರೆ ಬೇರೆ ತಮ್ಮ ಜೀವಮಾನದ ಬೇರೆ ಬೇರೆ ಅವಧಿನಲ್ಲಿ ಅವರ ಹಾಡು ಪಾಡುಗಳು ಮತ್ತು ಅವರ ಕಲೆಗಳ ಹಿನ್ನೆಲೆಯಲ್ಲಿ ಕೂಡ ದೊಡ್ಡ ಜ್ಞಾನ ಇದೆ. ನಮ್ಮಲ್ಲಿ ಕಾಣದೇ ಇರುವಷ್ಟು, ನಮ್ಮ ಅಕ್ಷರ ಲೋಕದಲ್ಲಿ ಕಾಣದೇ ಇರುವಷ್ಟು ದೊಡ್ಡ ಜ್ಞಾನ ಇಲ್ಲಿದೆ ಅಂತ ತಿಳ್ಕೊಂಡಿದ್ರು. ಆ ಅರ್ಥದಲ್ಲಿ ಕನ್ನಡದಲ್ಲಿ ಸಾವಿರಾರು ವರ್ಷಗಳಿಂದ ತುಂಬ ಒಳ್ಳೆಯ ಜ್ಞಾನ ಇದೆ. ಮತ್ತು ಅದಕ್ಕೆ ನಾವು ಗೌರವ ಕೊಡಬೇಕು, ಅದರಿಂದನೂ ಕೂಡ ಕಲಿಬೇಕು. ಅಲ್ಲಿ ಅತ್ಯುತ್ತಮವಾದ ನಾದ ಮಾಧುರ್ಯ ಇದೆ. ಮತ್ತು ಅದನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಕಾವ್ಯಕ್ಕೆ ಕೂಡ ಪುಷ್ಟಿ ಬರ್ತದೆ ಅಂತ ತಿಳ್ಕೊಂಡಿದ್ದೆ. ಕುಮಾರವ್ಯಾಸ ಅಂತ ಒಬ್ಬ ಕವಿ, ಅವನು ಈ ಥರದ ಕನ್ನಡದಿಂದಲೇ ಬಹಳ ದೊಡ್ಡ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳ್ತಾರೆ. ಭಾರತ ಕಣ್ಣಲ್ಲಿ ಕುಣಿಯುವುದು, ಅದೆಲ್ಲ ಈ ಥರ ಜನತೆಯ ಹಾಡುಗಳು, ಜನತೆಯ ಮಾತುಗಳು, ಜನತೆಯ ಅಭಿವ್ಯಕ್ತಿ ಕ್ರಮವನ್ನು ಆಳವಾಗಿ ಆತ ಅಧ್ಯಯನ ಮಾಡಿದ್ದರಿಂದ ಬಹಳ ದೊಡ್ಡ ವಿಶ್ವಮಟ್ಟದ ದೊಡ್ಡ ಕವಿಗಳಲ್ಲಿ ಒಬ್ಬನಾಗ್ತಾನೆ. ಮತ್ತು ಅತ್ಯುತ್ತಮ ಕಾವ್ಯವನ್ನು ಬರೆದಾನೆ. ಬಡವರ ಭಿನ್ನಪವನಿನ್ನಾರು ಕೇಳುವರು ಅಂತ ಹೇಳ್ತಿರ್ತಾನೆ. ಉರಿಬುರಿಯುವುದಿದೆ ದೇಶ ನಾವಿನ್ನಿರಲು ಬಾರದು ಎಂದು ಜನ ಬೇಸರಿನ ಬೇಗೆಯಲ್ಲಿರದಲೇ ಭೂಪಾಲ ಕೇಳೆಂದ ಅಂತ ನಮ್ಮ ಕುಮಾರವ್ಯಾಸ ಬರೀತಾನೆ. ನೋಡಿ, ಇವೆಲ್ಲ ಸಾಮಾನ್ಯ ಜನಗಳು ಕಷ್ಟಪಟ್ಟರೆ ಆ ನಾಡಿಗೆ ಒಳ್ಳೆಯದಾಗಲ್ಲ ಅನ್ನೋದನ್ನು ಆ ದೊಡ್ಡ ಕವಿಗಳು ಕೂಡ ಹೇಳ್ತಾರೆ. ಹಾಗಾಗಿ ನೋಡಿ, ನಮ್ಮ ಹೆಣ್ಮಕ್ಕಳ ಹಾಡುಗಳನ್ನೇ, ಹೆಣ್ಮಕ್ಕಳ ಲೋಕ ಇದು. ಜಾನಪದದಲ್ಲಿ ಅದರಲ್ಲೂ ಕಾವ್ಯದಲ್ಲಿ ಹೆಣ್ಮಕ್ಕಳು ತುಂಬ ಬೇರೆ ಕಡೆಗಿಂತ ಇಲ್ಲಿ ಹಾಡ್ಕೊಂಡಿದ್ದಾರೆ. ಹೆಣ್ಣಿನ ಗೋಳಟ್ಟಿ ಬನ್ನಿಯ ಮರವೆಂದು ಅಂತ. ಹೆಣ್ಮಕ್ಳಿಗೇ ತೊಂದರೆಗಳಿರ್ತವೆ. ಯಾರು ಹೆಣ್ಮಕ್ಕಳನ್ನು ಗೋಳಾಡಿಸ್ತಾರೆ ಅಂಥದಕ್ಕೆ ಒಳ್ಳೆಯದಾಗಲ್ಲ ಅಂತ ಹೇಳ್ತಿರ್ತಾರೆ. ಹೆತ್ತ ತಾಯಿಗೆ ತೊಂದರೆಯನ್ನು ಕೊಡಬಾರ್ದು, ಯಾಕೆಂದರೆ ಆಕೆಯೇ ಸಾಕಿರೋದು ಎಲ್ಲ ಮಕ್ಕಳನ್ನು ಅನ್ನುವ ಅರ್ಥದಲ್ಲಿ ಬಹಳ ಒಳ್ಳೆಯ ಇದು. ನೋಡಿ, ಎಷ್ಟು ವಿವೇಕಯುತವಾದ ಅಲ್ಲಿ ಜ್ಞಾನ ಇದೆ ಅಂದರೆ, ಒಬ್ಬ ತಾಯಿ ಹೇಳ್ಕೊಳ್ತಾಳೆ, ನಾನು ನನ್ನ ಮಗಳನ್ನು ಪ್ರೀತಿಸ್ತೀನಿ, ನನ್ನ ಸೊಸೆನ ಯಾಕೆ ಪ್ರೀತಿಸಲ್ಲ ನಾನು ಅಂತ. ನೋಡಿ, ಯಾಕೆ ಅಂತಂದರೆ ನಡು ನೀರ ತಂಪು ದಡಕಿಲ್ಲ ಅಂತ. ಒಂದು ನೀರಿನಲ್ಲಿ ನಾವು ಹೇಳಿದ್ರೆ
ತಡಿನಲ್ಲಿರೋದು ಬಿಸಿ ಇರ್ತದೆ, ಆಳದಲ್ಲಿರೋದು ತಂಪಿರ್ತದೆ ಅಂತ. ಅವಳು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರ್ತಾಳೆ ನನ್ನ ಮಗಳು. ಅದರಿಂದ ನನ್ನ ಮಗಳನ್ನು ಹೆಚ್ಚು ಪ್ರೀತಿಸ್ತೀನಿ. ನನ್ನ ಸೊಸೆನೂ ಕೂಡ ನಾನು ಪ್ರೀತಿಸ್ಬೇಕು. ಮಗಳಂಥ ಪ್ರೀತಿ ಸೊಸೆಗಿಲ್ಲ ಮಹಾಶಿವನೇ ಅಂತ. ನಾನು ಮಗಳನ್ನು ಪ್ರೀತಿಸ್ತೀನಿ, ನನ್ನ ಸೊಸೆನ ಪ್ರೀತಿಸ್ತಿಲ್ಲ. ಅದು ನನ್ನ ಸಣ್ಣತನ. ಮನೆ ಬೆಳಗುವ ಸೊಸೆ ಅವಳನ್ನು ಕೂಡ ನನ್ನ ಮಗಳಿಗಿಂತ ಹೆಚ್ಚು ಪ್ರೀತಿಸಬೇಕು ಅಂತಕ್ಕಂಥ ಹಾಡುಗಳು ಅದೆಲ್ಲ ಇದೆ. ನಡುನೀರ ತಂಪು ದಡಕಿಲ್ಲ. ನಡುನೀರ ತಂಪು ಅಂತಲೇ ಒಂದು ದೊಡ್ಡ ಕಾವ್ಯ ಸಂಪುಟವನ್ನು ನಾವು ತಂದಿದ್ದೀವಿ. ಅಂದರೆ ಹೆಣ್ಮಕ್ಳು ತಮ್ಮೆಲ್ಲ ಅನುಭವನ, ಕಷ್ಟ ಸುಖಗಳು, ಆನಂದ ಎಲ್ಲನೂ ಕೂಡ ಹಂಚಿಕೊಂಡಿರೋದನ್ನು ಕಾಣ್ತೀವಿ. ಎಲ್ಲರೂ ಅವರು ಕಡುಬಡವರಾದ್ರೂ ಅವರು ಆಮೇಲೆ ಈ ಥರ ಈ ತರತಮಗಳಿವೆ. ನಮ್ಮಲ್ಲಿ ಜಾತಿ ಪದ್ಧತಿ ಇದೆ, ಅಸ್ಪೃಶ್ಯತೆ ಇದೆ. ಅವೆಲ್ಲನೂ ಕೂಡ ಒಂದು ನೀಗಿಕೊಂಡು ಗರಿಗೆದರಿದ ನವಿಲುಗಳ ಥರ ಅವರು ಆ ಕಾವ್ಯದ ಆ ಜಾನಪದ ಕಾವ್ಯದ ಲೋಕಕ್ಕೆ ಹೋದರು ಅಂದರೆ ಅವರು ಒಂದು ಆಕಾಶದಲ್ಲಿ ಹಾರಾಡ್ತಕ್ಕಂಥ ಒಂದು ಪಕ್ಷಿಗಳ ಥರ ಇರ್ತಾರೆ. ಆ ಥರದ ಬಹಳ ದೊಡ್ಡ ಕಾವ್ಯ ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಈಗ ಹೊಸದಾಗಿ ಆ ಥರದ ಸೃಷ್ಟಿ ಆಗದೇ ಇದ್ದರೂ ಕೂಡ ಹೊಸ ಹೊಸ ರೂಪದಲ್ಲಿ ಒಂದಷ್ಟು, ಯಾಕೆ ಅಂತಂದರೆ ಬದಲಾದ ಕಾಲದಲ್ಲಿ ಬದಲಾದ ಒಂದು ಸಂದರ್ಭಗಳಿರ್ತವೆ. ದೊಡ್ಡ ಇಡೀ ರಾತ್ರಿ 3 ಗಂಟೆ 4 ಗಂಟೆ ಎಲ್ಲ ಕೇಳುವಷ್ಟು ತಾಳ್ಮೆ ಈ ಹೊಸ ಕಾಲದ ಜನಕ್ಕೆ ಇಲ್ಲ. ಆದರೂ ಕೂಡ ಒಂದು ಬಿಡುವಿನ ವೇಳೆಯಲ್ಲಿ ಆಸಕ್ತರು, ಸಂವೇದನಾಶೀಲರಾದವರು, ಇಲ್ಲಿ ಜ್ಞಾನ ಇದೆ, ಬಹಳ ಉಪಯುಕ್ತವಾದದ್ದಿದೆ ಅನ್ನುವ ಅರ್ಥದಲ್ಲಿ ಅದನ್ನು ಗೌರವಿಸೋದು. ಅದರಲ್ಲಿ ಬರೀಯ ಒಂದು ಸಾಮಾನ್ಯವಾದ ಏನೋ ಒಂದು ಹಾಡಲ್ಲ, ಅಲ್ಲಿ ಅರ್ಥಪೂರ್ಣವಾದ್ದಿದೆ. ನಮ್ಮ ಹೊಸ ಬದುಕನ್ನು ಅತ್ಯಂತ ಸಂಪದ್ಭರಿತವಾಗಿ ಕಟ್ಟಿಕೊಳ್ಳಲಿಕ್ಕೆ ಪೂರಕವಾದದ್ದಲ್ಲಿದೆ ಅನ್ನೋದನ್ನು ತಿಳ್ಕೊಂಡಾತ ಚರ್ಚೆನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ನಡೀತಾ ಇರ್ತದೆ. ಆ ಬಗ್ಗೆ ಅಧ್ಯಯನ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಮತ್ತು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲೂ ವಿಶಿಷ್ಟವಾದ ಜಾನಪದ ಇರೋದನ್ನು ನಾವು ಇವತ್ತಿಗೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಬದಲಾದ ಕಾಲದಲ್ಲಿ ಆಧುನಿಕ ನಗರೀಕರಣದ ಹಿನ್ನೆಲೆಯಲ್ಲಿ ಒಂದು ಹೊಸ ವಾತಾವರಣದ ಪ್ರಭಾವದಿಂದ ಆ ಜಾನಪದದ ಒಂದು ವಾತಾವರಣ ಕಡಿಮೆ ಆಗ್ತಾ ಇರ್ಬೋದು. ಆದರೂ ಕೂಡ ಇರೋದನ್ನು ನಾವು ಕಾಣ್ತೇವೆ. ನಾವು ಸ್ವಲ್ಪ ಮನಸ್ಸಿಟ್ಟು ಸೂಕ್ಷ್ಮವಾಗಿ ತಾಳ್ಮೆಯಿಂದ ನೋಡಿದ್ರೆ ಈಗಲೂ ಕೂಡ ಆ ಥರದ ಒಂದು ವಾತಾವರಣ ಭಾರತದ ಎಲ್ಲ ಭಾಗದಲ್ಲಿ ಚೆನ್ನಾಗಿ ಮತ್ತು ಪರಿಣಾಮಕಾರಿಯಾಗಿರೋದನ್ನು ನಾವು ಗಮನಿಸಬಹುದು. ಎಚ್ ಎಲ್ ನಾಗೇಗೌಡರು ಆಶ್ಚರ್ಯಕ್ಕೆ ನಾನೆಲ್ಲ ವಿದ್ಯಾರ್ಥಿಗಳಾಗಿ ನಮಗಿಂತ ಬಹಳ ಹಳಬರವರು, ತುಂಬ ವರ್ಷ, ಒಂದು 30 ವರ್ಷ 40 ವರ್ಷ ಹಿರಿಯರವರು. ನಾವೆಲ್ಲ ತುಂಬ ಚಿಕ್ಕವರು. ನಾನು BA ಓದ್ತಾ ಇದ್ದೆ ಇಲ್ಲೇ ಮೈಸೂರಲ್ಲಿ. ಪ್ರೊಫೆಸರ್ ಜಿ ಶಂ ಪರಮಶಿವಯ್ಯನವರು ನನಗೆ ಗುರುಗಳಾಗಿದ್ದರು. ನಾನು BA ಓದು ಅಲ್ಲಿ ನೋಡಿ, ಅವರು IAS ಆಫೀಸರ್ ಜಿಲ್ಲಾಧಿಕಾರಿ ಆದದ್ದರಿಂದ ಅವರು ಶಿವಮೊಗ್ಗದಲ್ಲಿ, ಚಿಕ್ಕಮಗಳೂರಲ್ಲಿ ಅವರು ಜಿಲ್ಲಾಧಿಕಾರಿಗಳಾಗಿದ್ದರು. ಆ ಜಿಲ್ಲಾಧಿಕಾರಿ ಆದದ್ರಿಂದ ಅಲ್ಲಿ ಕೆಲವು ಸೌಲಭ್ಯಗಳಿರ್ತವೆ ನೋಡಿ. ಅವರೇನೇ ಜಾನಪದದ ಬಹಳ ದೊಡ್ಡ ಸಮ್ಮೇಳನ ಆ ತರೀಕೆರೆನಲ್ಲಿ ಮಾಡಿದ್ರು ಅವರು. ಆವಾಗ ನಾನು ಕೂಡ ಹೋಗಿದ್ದೆ. ನಾನು ಇನ್ನೂ ಸೆಕೆಂಡ್ ಇಯರ್ BA ನಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿ. ಅವಾಗ ನನಗೆ ಬಹಳ ಸಂತೋಷ ಆಯಿತು. ಬೇಂದ್ರೆ ಅವರು ಬಂದಿದ್ದರು ಅಲ್ಲಿಗೆ ನೋಡಿ. ಆ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಅವರು ಉದ್ಘಾಟನೆ ಮಾಡಿದ್ರೂ ಕೂಡ ಆತ ಮಹಾರಾಜ ಆದ್ರೂ ಆ ಮಹಾರಾಜನ ಪಕ್ಕದಲ್ಲಿ ಒಬ್ಬ ಜನಪದ ಕಲಾವಿದರನ್ನ ಕೂರಿಸಿದ್ರು ನೋಡಿ. ಆ ಥರ ಅಂದರೆ ಒಂದು ಪ್ರಜಾಪ್ರಭುತ್ವದ ತತ್ವ ಅದು. ಅವನು ಮಹಾರಾಜ ಆಗಿರ್ಬೋದು ಅಥವಾ ಮಾಜಿ ಮಹಾರಾಜ ಆಗಿರ್ಬೋದು, ಆದರೂ ಕೂಡ ಆತ ಒಂದು ಕಲಾವಿದರ ಒಂದು ಪಕ್ಕದಲ್ಲೇ ಕೂರಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅದು ಮೊದಲನೇ ಸಮ್ಮೇಳನ. ನಾನು ಆವಾಗಿನಿಂದ ನೋಡಿದ್ದೀನಿ. ಅಲ್ಲಿ ಒಂದು ಗ್ರಂಥ ಕೂಡ ಬಂತು. ಅದಕ್ಕೆ ನಾನು ಇನ್ನೂ BA ವಿದ್ಯಾರ್ಥಿಯಾಗಿದ್ದಾಗ ನಾನು ಅದಕ್ಕೆ ಲೇಖನ ಕೂಡ ನಮ್ಮ ಜಿ ಶಂ ಪರಮಶಿವಯ್ಯನವರು ಅದನ್ನು ಬರೆಸಿದರು. ಜಿ ಶಂ ಪರಮಶಿವಯ್ಯವರು ಕೂಡ ಅದೇ ಭಾಗದ ದೊಡ್ಡ ವ್ಯಕ್ತಿಗಳು. ನಾಗೇಗೌಡರ ಮನೆಯಲ್ಲಿ 3 ದಿವಸ 4 ದಿವಸ ಎಲ್ಲ ರಜಾ ದಿನಗಳಲ್ಲಿ ಇದ್ದು ಅಲ್ಲೇ ಇದನ್ನು ಜನಪದ ಗೀತೆಗಳನ್ನು ರೆಕಾರ್ಡ್ ಮಾಡೋದು, ಅದಕ್ಕಿದೆಲ್ಲ ನಾವು ಕೂಡ ಒಟ್ಟಿಗೆ ಸಹಕರಿಸಿದ್ದೀವಿ. ಮತ್ತು ಆ ಥರದ ಫೋಟೋಗಳು ಎಲ್ಲ ಕೂಡ ಇದೆ. ಅವ್ರಿಗಂತೂ ಅವರ ಕೊನೆಯ ದಿನಗಳಲ್ಲಂತೂ, ಅದು ಅಧಿಕಾರದಲ್ಲಿದ್ದಾಗಂತೂ ಅವರೇ ಜಿಲ್ಲಾಧಿಕಾರಿ ಆದದ್ರಿಂದ ಅವರು ತುಂಬ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಆನಂತರನೂ ಕೂಡ ಈಗ ಜಾನಪದ ಲೋಕದ ಒಂದು ಮೈಸೂರು ಬೆಂಗಳೂರು ನಡುವೆ ಜಾನಪದ ಲೋಕ ಸೃಷ್ಟಿ ಆಗಿರೋದು ಅವರು ಒಂದು ಕನಸಿನ ಇದು. ಆಮೇಲೆ ಅವರು ಅಧಿಕಾರಿ ಆಗೋದ್ರಿಂದ ಸರ್ಕಾರ ಕೂಡ ಅದಕ್ಕೆ ಕೋಆಪ್ರೇಟ್ ಮಾಡ್ತು, ಸಹಕರಿಸಿದ್ರು, ನಮ್ಮನ್ನೆಲ್ಲ ಬಳಸ್ಕೊಳ್ತಿದ್ರು. ಇಲ್ಲ ನೀವೆಲ್ಲ ಹೊಸ ಕಾಲದವರು, ನೀವು ಧೈರ್ಯವಾಗಿ ಮಾತಾಡ್ತೀರಿ ಬನ್ನಿ ಅಂತ ಅನೇಕ 1 2 3 ಜನ ಮುಖ್ಯಮಂತ್ರಿಗಳ ಹತ್ರ ನನ್ನನ್ನು ಕೂಡ ಕರ್ಕೊಂಡೋಗಿದ್ದಾರೆ. ಇಲ್ಲ ನೀವು ಹೊಸ ಕಾಲದವರು, ನಮಗಿಂತ ಚೆನ್ನಾಗಿ ಮಾತಾಡ್ತೀರಿ, ನಿಮಗೆ ಪ್ರಜಾಪ್ರಭುತ್ವದ ಮೌಲ್ಯಗಳಿವೆ ಮತ್ತು ಜಾನಪದದ ಮತ್ತು ಸಾಹಿತ್ಯದ ಅನುಭವ ನಮ್ಮೆಲ್ಲರಿಗಿಂತ ಚೆನ್ನಾಗಿದೆ ಅಂತ ಅವರು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಅದು ಜಾನಪದ ಲೋಕ ಇವತ್ತು ನಿಜವಾಗಲೂ ಕೂಡ ಆಶ್ಚರ್ಯಕರವಾಗಿ ಈ ಥರದ್ದು ಕರ್ನಾಟಕದಲ್ಲಿ ಇನ್ನೂ ಒಂದು 3-4 ಆಗಬೇಕು ಅಂತ ನೋಡಿ. ನನಗೆ ಕರಾವಳಿ ಭಾಗದಲ್ಲಿ ಆಗಬೇಕು, ಉತ್ತರ ಕರ್ನಾಟಕದಲ್ಲಿ ಆಗಬೇಕು, ಹೈದರಾಬಾದ್ ಕರ್ನಾಟಕದಲ್ಲೂ ಆದರೆ
ಅಲ್ಲಲ್ಲಿಯ ಕಲಾವಿದರನ್ನು ಈಗ ಎಲ್ಲರನ್ನೂ ನಾವು ಸಾಧ್ಯವಾದಷ್ಟು ಅಲ್ಲಿ ಕರೆಯೋದು ಸನ್ಮಾನ ಮಾಡೋದು ಮಾಡ್ತೀವಿ. ಆ ಭಾಗಗಳಲ್ಲೂ ಆದರೆ ಹತ್ತಿರದಲ್ಲೇ ಆದರೆ ಇನ್ನೂ ಆ ವಾತಾವರಣದಲ್ಲಿ ಹೆಚ್ಚು ಜನಕ್ಕೆ ಪರಿಣಾಮಕಾರಿಯಾಗಿ ಆ ಜಾನಪದ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಥರದನ್ನು ಸರ್ಕಾರ ಆ ದಿಕ್ಕಿನಲ್ಲಿ ಆರೋಗ್ಯಕರವಾದ ಚಿಂತನೆ ಇಟ್ಟುಕೊಂಡು ಜನಪರವಾದ ಸರ್ಕಾರಗಳು ಬಂದ ಮೇಲೆ ಆ ಥರದ್ದೆಲ್ಲ ಆಗ್ತವೆ. ಅದಕ್ಕೆ ನಾವು ಒತ್ತಾಯನೂ ಕೂಡ ಮಾಡಬೇಕಾದ ಪರಿಸ್ಥಿತಿ ಇದೆ. ಆವಾಗ ಮಾತ್ರ ನಮ್ಮ ಅತ್ಯುತ್ತಮ ಕಲೆಗಳು ಮತ್ತು ಸಾಹಿತ್ಯ, ಜನಪದ ಸಾಹಿತ್ಯ ಮತ್ತು ಅಲ್ಲಿಯ ಎಲ್ಲ ವಿವರಗಳು ಇನ್ನೂ ಎಷ್ಟೋ ಸಂಗ್ರಹ ಕೂಡ ಆಗದೇ ಇರೋದಿದೆ. ಸಾಧ್ಯವಾದಷ್ಟು ಸಂಗ್ರಹ ಆಗಿದೆ. ಸಂಗ್ರಹ ಆದ ಕೂಡಲೇ ಎಲ್ಲ ಮುಗೀತು ಅಂತ ಅಲ್ಲ, ಇನ್ನೂ ಬೇಕಾದಷ್ಟು ಇರ್ತದೆ, ಸೂಕ್ಷ್ಮಗಳಿರ್ತವೆ. ಅವೆಲ್ಲನೂ ಕೂಡ ನಾವು ಸಂಗ್ರಹಿಸೋದಕ್ಕೆ ಈ ಥರ ಜಾನಪದ ಲೋಕಗಳು ಕರ್ನಾಟಕದಲ್ಲಿ ಕೊನೆ ಪಕ್ಷ ಒಂದು 3-4 ಕಡೆ ಬೇರೆ ಕಡೆನೂ ಕೂಡ ಆಗಬೇಕು. ಮತ್ತು ಎಲ್ಲರೂ ಕೂಡ ಸೇರಿ ಒಂದು ವರ್ಷದಲ್ಲಿ 6 ತಿಂಗಳಲ್ಲಿ ಪದೇ ಪದೇ ಸೇರಿ ವೈವಿಧ್ಯಮಯವಾದ ಆ ಜಾನಪದ ಒಂದು ಮೇಳಗಳು ಮತ್ತು ಚರ್ಚೆ, ಅತ್ಯುತ್ತಮವಾದದ್ದು ಯಾವುದು ಮತ್ತು ಇನ್ನಷ್ಟು ಉಳಿಸ್ಕೊಳ್ಳೋದು ಹೇಗೆ ಮತ್ತು ಹೊಸ ಕಾಲದಲ್ಲಿ ಅದನ್ನು ಬೆಳೆಸೋದು ಹೇಗೆ ಮತ್ತು ಹೊಸ ಜನಕ್ಕೆ ಒಂದು ಯುವಕರಿಗೆ ತರುಣಿಯರಿಗೆ ಅದರಲ್ಲಿ ಆಸಕ್ತಿಯನ್ನು ಮೂಡಿಸಿ ಒಂದು ವೈವಿಧ್ಯಮಯವಾದ ನಗರೀಕರಣಕ್ಕಿಂತ ಭಿನ್ನವಾದ ಮತ್ತು ಒಂದು ಈ ಅನಕ್ಷರಸ್ಥರ ಲೋಕದಲ್ಲೂ ಬಹಳ ದೊಡ್ಡ ಜ್ಞಾನ ಇದೆ ಅನ್ನೋದನ್ನು ನಾವು ತಿಳಿಪಡಿಸೋದಕ್ಕೆ ಆ ಥರದ ಒಂದು ಈ ಜಾನಪದ ಲೋಕ ಇನ್ನೂ ಕೆಲವನ್ನ ನಾವು ಮಾಡಬೇಕು ಅಂತ ನಮಗೆ ಮೊದಲಿನಿಂದ ಕೂಡ ಆಸೆ ಇದೆ. ಅದಕ್ಕೆ ನಾವು ಒತ್ತಾಯ ಮಾಡಬೇಕು. ಒಂದು ಈ ಪ್ರಜಾಪ್ರಭುತ್ವದ ಚೌಕಟ್ಟಲ್ಲಿ ಮನಸ್ಸಿದ್ರೆ ಮಾರ್ಗ, ಆ ಥರದ ದಿನಗಳು ಕರ್ನಾಟಕಾದ್ಯಂತ ಬರಲಿ, ಕರ್ನಾಟಕ ಇತರ ರಾಜ್ಯಗಳಿಗೆ ಮಾದರಿ ಆಗಲಿ ಅನ್ನೋದು ನನ್ನ ಆಸೆ. ಕಲಾವಿದ ಅವನ ಸಂತೋಷಕ್ಕೆ, ಅವನೆಷ್ಟೇ ಆರ್ಥಿಕ ತೊಂದರೆ ಇದ್ರೂ ಬೇರೆ ತೊಂದರೆಗಳಿದ್ದರೂ ಕೂಡ ಇವತ್ತಿಗೂ ಕೂಡ ಅದರಲ್ಲಿ ಲೀನವಾಗಿರೋರು ಇದ್ದಾರೆ. ಅದರ ಮಾಧುರ್ಯಕ್ಕೆ, ಅದರ ನಾದಕ್ಕೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಅದು ಕೂಡ ಸಂತೋಷಕ್ಕೆ. ಆಮೇಲೆ ಈಗ ಬದಲಾದ ಕಾಲದಲ್ಲಿ ನಾವು ಏನೋ ತೊಂದರೆಗಳು ಬಂದುಬಿಡ್ತು ನಗರೀಕರಣದಿಂದ ಅನ್ನೋದಿಲ್ಲ. ಆರ್ಥಿಕವಾಗಿ ಒಂದಲ್ಲ ಒಂದು ತೊಂದರೆಗಳಿದೆ. ಒಬ್ಬ ಗಂಭೀರವಾಗಿ ಕೆಲಸ ಮಾಡೋನಿಗೆ ಒಂದಷ್ಟು ಅನುಕೂಲಗಳಿದ್ದೇ ಇವೆ. ಅನುಕೂಲಗಳ ನಡುವೆನೂ ಕೂಡ ಈ ಕಲೆಗಳನ್ನು ಉಳಿಸ್ಕೊಳ್ಬೇಕು ಅಂತ ಅನೇಕರಿಗೆ ಅನ್ನಿಸ್ತದೆ. ಆ ಥರದವರು ಅದನ್ನು ಆಮೇಲೆ ಅಂಥದ್ದಿದ್ದರೆ, ಆ ಥರದ ಪ್ರತಿಭೆ ಇದ್ದರೆ, ಅವನು ಪ್ರಾಮಾಣಿಕವಾಗಿ ಅವನು ಪ್ರಯತ್ನ ಮಾಡ್ತಿದ್ದಾನೆ, ಆತ ಪ್ರತಿಭಾವಂತ ಅಂತ ಅಂದರೆ ನಮ್ಮ ಸುತ್ತಲಿನ ಸಮಾಜ, ಸಂಘ ಸಂಸ್ಥೆಗಳು, ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯಗಳು ಆ ಬಗ್ಗೆ ಗಮನ ಕೊಟ್ಟು ಆತನಿಗೆ ಅತ್ಯಂತ ದೊಡ್ಡ ಪ್ರಮಾಣದ ಪ್ರೋತ್ಸಾಹ ಕೊಡಬೇಕಾದದ್ದು ಕೂಡ ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಆವಾಗ ಮಾತ್ರ ಆ ಥರದ ಯಾರಾದರೂ ಏಕೆಂದರೆ ಕೆಲವರಲ್ಲಿ ಮಾತ್ರ ಅದಿರ್ತದೆ, ಎಲ್ಲರಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಆ ಥರದ ಪ್ರತಿಭೆ ಗುರುತಿಸಿ ಅವರಿಗೆ ಉತ್ತೇಜನ ಕೊಡಬೇಕು. ಅದಕ್ಕಾಗಿಯೇ ನಮ್ಮ ಅಕಾಡೆಮಿಗಳು ಮತ್ತು ಬೇರೆ ಬೇರೆ ಕನ್ನಡ ಸಂಸ್ಕೃತಿ ಇಲಾಖೆ ಇವೆಲ್ಲ ಕೂಡ ಆ ಥರ ತೆರೆದ ಮನಸ್ಸಿನಿಂದ ನಾವು ಅತ್ಯುತ್ತಮವಾದ ಕಲೆಗಳು, ಬೇರೆ ಬೇರೆ ಕಲೆಗಳು ಎಲ್ಲವೂ ಕೂಡ ಉಳಿಸ್ಲಿಕ್ಕೆ ಜನಪದ ಕಲೆಗಳನ್ನು ನಾವು ಪ್ರಯತ್ನ ಮಾಡಬೇಕು. ಮತ್ತು ಇದು ಸಾಮೂಹಿಕವಾದ ಒಂದು ಹೊಣೆಗಾರಿಕೆ, ಒಬ್ಬರು ಮಾಡೋದಲ್ಲ, ಎಲ್ಲರೂ ಮಾಡಿದ್ರೆ ಹಗುರ. ಅದು ಎಲ್ಲ ಕೈಗಳನ್ನು ಜೋಡಿಸಿದಾಗ ಅದು ಒಳ್ಳೆಯದಾಗ್ತದೆ. ಮತ್ತು ಆ ತಿಳುವಳಿಕೆ ನಮ್ಮಲ್ಲಿ ಬಂದಾಗ ನಮ್ಮ ಈ ಸಾಂಸ್ಕೃತಿಕ ಸಂಪತ್ತು, ಜಾನಪದ ಸಂಪತ್ತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿ ನಮ್ಮ ನಡುವೆ ನಮ್ಮ ಸಂತೋಷಕ್ಕಾಗಿ ಉಳಿಯೋದನ್ನು ನಾವು ಕಣ್ಣಾರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಮಗೆ ಗೊತ್ತಿರ್ತದೆ, ಇನ್ನೊಂದು ಕ್ಷೇತ್ರದಲ್ಲಿ ಗೊತ್ತಿರೋದಿಲ್ಲ. ನೋಡಿ, ನಮ್ಮ ರಾಜಕಾರಣಿಯಾಗಿದ್ದರೂ ಕೂಡ ನಮ್ಮ MP ಪ್ರಕಾಶು ಇಡೀ ರಾತ್ರಿ ಕುಳಿತುಕೊಳ್ತಿದ್ರು. ಒಂದು ಯಕ್ಷಗಾನ ಆಗಲಿ, ಒಂದು ಕಲೆ ಆಗಲಿ, ಇದಾಗಲಿ. ನೋಡಿ, ಇದನ್ನು ಶಿವನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ ಅಂತ ಒಬ್ಬ ಕಲಾವಿದರು ಹಾಡೋರು. ಏನು ಇದಿಷ್ಟು ಚೆನ್ನಾಗಿದೆ, ಎಲ್ಲಿದ್ದಾರೆ ಕಲಾವಿದರು ಅಂತ. ತಂಬೂರಿ ಜವರಯ್ಯ ಅಂತ, ಅದು ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಕಡೆಗೆ ಅವರು ಒಬ್ಬರು IAS ಆಫೀಸರ್ ಹೇಳೋದು, ಎಲ್ಲ ಕಡೆ ಕರಿತೀರಿ ಅಂತ. ನೋಡಿ, ಇವನು ಒಂದು ಕುಂಬಾರಗುಂಡಯ್ಯ, ಅವನು ಮಡಿಕೆ ತಾಳಕ್ಕೆ ಶಿವನೇ ಬಂದು ನೃತ್ಯ ಮಾಡ್ದ. ಆಮೇಲೆ ಶಿವನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಒಳ್ಳೆಯ ಕೆಲಸ ಏನಾದರೂ ಆಗ್ತಾಯಿದ್ರೆ ಅವನು ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ. ಹಾಗಾಗಿ ಆ ಥರದ ಕಲಾವಿದರು ಇವತ್ತೂ ದೊಡ್ಡ ಕಲಾವಿದರು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅದು ಸಂತೋಷ ಆಗಿದೆ. ಮತ್ತು ಆಯಾಯ ಭಾಷೆಗಳಲ್ಲೇ ಆ ಥರದ ಕಲಾವಿದರು ಇರ್ತಾರೆ. ಈಗ ಅದು ಕನ್ನಡ ಒಂದರಲ್ಲೇ ಅಲ್ಲ, ನಮ್ಮ ಪಕ್ಕದ ತಮಿಳು, ತೆಲುಗು, ಇದು ಎಲ್ಲ ಮಾತೃಭಾಷೆಗಳಲ್ಲೂ ಜನಭಾಷೆಗಳಲ್ಲಿ ಈ ಥರ ಕಾವ್ಯ ಅದರದೇ ಆದ ರೂಪದಲ್ಲಿ ಅದು ಸೃಜನಶೀಲವಾಗಿರೋದನ್ನು ನಾವು ಕಾಣ್ತೇವೆ. ಅದನ್ನು ಗೌರವಿಸುವ ಒಂದು ಹೃದಯವಂತಿಕೆ ನಮ್ಮಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬರಬೇಕು. ಆಧುನಿಕ ಕಾಲದಲ್ಲೂ ಬಂದರೆ ನಮ್ಮ ಇತರ ಅನುಕೂಲಗಳ ಜೊತೆಗೆ ಆ ಥರದ ಆನಂದ ಕೂಡ, ಜಾನಪದ ಲೋಕದ ಒಂದು ಸಂತೋಷಕರವಾದ ಕ್ರಿಯೆಗಳಲ್ಲೂ ನಾವು ಮುಳುಗಿದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಅಲ್ಲ, ಒಂದು ಕಾಲಕ್ಕೆ ಅದೆಲ್ಲ ಇತ್ತು, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಇದೆಲ್ಲ ಇರ್ತದೆ.
ಇದು ಇರೋದಿಲ್ಲ. ಅದು ಮೊದಲಿಂದನೂ ಹಾಗೇ ನಮ್ಮಲ್ಲಿ ಏನಾಗ್ತದೆ, ಅಕ್ಷರಸ್ಥರು ಅನಕ್ಷರಸ್ಥರು ಅಂತ ಇರ್ತದೆ, ಮೇಲ್ಜಾತಿ ಕೆಳಜಾತಿ ಅಂತ ಇರ್ತದೆ. ಹಳ್ಳಿಗಾಡನ್ನು ಒಂದು ನಾವು ಕರುಣೆಯಿಂದ ನೋಡೋದೇ ಇಲ್ಲ ಎಷ್ಟೋ ಸಲ. ರೈತಾಪಿ ಜನ ನೋಡಿ, ದುಡಿಯುವ ವರ್ಗ ಅಂತ ಅಂದರೆ ಶ್ರಮಜೀವಿಗಳು. ಈ ಒಬ್ಬ ಯಾವುದೇ ಅಕ್ಷರವಂತ ಆಗಲಿ, ಅವನು ಒಬ್ಬ ಶಾಸಕ ಆಗಲಿ, ಅವನು ಒಬ್ಬ MP ಆಗಲಿ, ಪ್ರಧಾನಮಂತ್ರಿ ಆಗಲಿ, ಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಶ್ರಮಜೀವಿಗಳ ಋಣದ ಮಕ್ಕಳು ಅವರು. ಅವರಿಗೆ ಎಲ್ಲ ಅನುಕೂಲಗಳಿರ್ತದೆ. ಅವರು ಈ ನಮ್ಮ ಸಾಮಾನ್ಯ ಜನಗಳು ದುಡಿದ ಒಂದು ಸಂಪತ್ತಿನಿಂದಲೇ ಅವರಿಗೆ ಅನುಕೂಲಗಳಾಗಿರೋದು. ಅದರಿಂದ ನಾವು ಶ್ರಮಜೀವಿಗಳ ಋಣ ನಮ್ಮ ಮೇಲಿದೆ ಅಂತ ಅವನು ಪ್ರಧಾನಮಂತ್ರಿನೂ ತಿಳ್ಕೊಳ್ಬೇಕು, ಮಂತ್ರಿನೂ ತಿಳ್ಕೊಳ್ಬೇಕು, ಪ್ರಾಧ್ಯಾಪಕನೂ ತಿಳ್ಕೊಳ್ಬೇಕು, ಆ ಅಧಿಕಾರಿ ಕೂಡ ತಿಳ್ಕೊಳ್ಬೇಕು ಅಂತ ನಾನು ಭಾಳ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೆ ತುಂಬಿದ ಸಭೆಗಳಲ್ಲಿ. ಅದು ನಿಜಾನೇ. ಅದು ನಾವು ಯಾರು ಶ್ರಮಜೀವಿ ನಮಗೆ ಅನ್ನ ಕೊಡೋನು, ಆಮೇಲೆ ಅವನಿಗೆ ಅನ್ನ ಇರೋದಿಲ್ಲ, ಅವನಿಗೆ ಅನುಕೂಲಗಳಿರಲ್ಲ, ನಮಗೆ ಸಕಲಾನುಕೂಲಗಳಿರ್ತವೆ. 1ರಿಂದ 100ರಷ್ಟು ಅನುಕೂಲಗಳಿರ್ತವೆ. ಸಂಬಳ 1ರಿಂದ 100ರಷ್ಟು ಇರಬೇಕಾಗಿಲ್ಲ. ಒಂದು ಪ್ರಜಾಪ್ರಭುತ್ವದ ದೇಶದಲ್ಲಿ ಎಲ್ರಿಗೂ ಅನುಕೂಲಗಳಿರಬೇಕು, ಅನಕ್ಷರಸ್ಥನಿಗೂ ಅನುಕೂಲಗಳಿರಬೇಕು. ಹಾಗಾಗಿ ಅದು ಈ ಥರ ಚರ್ಚೆ ಮೂಲಕ ಮತ್ತು ನಾವು ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳ ಮೂಲಕ ಒಬ್ಬ ಸಾಮಾನ್ಯ ಮನುಷ್ಯನ, ಏಕೆಂದರೆ ಒಬ್ಬ ಶ್ರೀಮಂತನಿಗಾಗಲಿ ಬಡವನಿಗಾಗಲಿ ಒಂದೇ ವೋಟ್ ಇರ್ತದೆ. ಮತ್ತು ನಮಗೆ ಈಗ ಶಾಸನಬದ್ಧವಾದ ನಮಗೆ ಸರ್ಕಾರ ಇದೆ. ನಮ್ಮ ಆ ತತ್ವಗಳ ಪ್ರಕಾರ ಏನು, ಯಾರ ಸ್ವಾತಂತ್ರ್ಯಕ್ಕೂ ಧಕ್ಕೆ ಆಗಬಾರ್ದು, ನಿಜವಾದ ಸಮಾನತೆ ಇರಬೇಕು, ಸಹೋದರ ಭಾವ ಇರಬೇಕು. ಆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾದ್ರೆ ಜಾನಪದ ಲೋಕದ ಈ ಒಂದು ಕ್ರಿಯಾಶಾಲಿ ಚೇತನಗಳನ್ನು, ಕಲಾವಿದರನ್ನು ನಾವು ಗೌರವಿಸಬೇಕು. ಆಗ ಅವರು ಸಹಜವಾಗಿ ಇನ್ನಷ್ಟು ಅವರ ಕಲೆಗಳು ಅರಳಲಿಕ್ಕೆ ಕಾರಣ ಆಗ್ತವೆ. ಅಲ್ಲಿಯ ಸಂಗೀತ ಇನ್ನೂ ಉಳಿತದೆ, ಆ ನೃತ್ಯಗಳು ಉಳಿತದೆ. ಅದಕ್ಕೆ ನಾನು ಹೇಳೋದು, ಇದು ಒಂದು ಸಾಮೂಹಿಕ ಹೊಣೆಗಾರಿಕೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಸಾಮೂಹಿಕವಾಗಿ ಎಲ್ಲ ಕೈಗಳು ಜೋಡಿಸಿದಾಗ ಹಗುರ ಆಗ್ತದೆ ಮತ್ತು ನಮಗೂ ಸಂತೋಷ ಆಗ್ತದೆ. ಆ ಥರದ ಸಂತೋಷದ ವಾತಾವರಣ ಸೃಷ್ಟಿ ಮಾಡೋದು ಈ ಪ್ರಜಾಪ್ರಭುತ್ವದ ಒಂದು ಲೋಕದಲ್ಲಿ ಅದು ಸಾಧ್ಯ ಆಗ್ತದೆ. ನಾವೆಲ್ಲ ಅದಕ್ಕೆ ಒಂದು ಕಿವಿ ಕೊಡಬೇಕು ಮತ್ತು ಆ ಕಡೆ ಒಂದು ಆಲೋಚನೆ ಮಾಡಬೇಕು ಮತ್ತು ಅದಕ್ಕೆ ಒತ್ತಾಯನೂ ಮಾಡಬೇಕು ತಿಳಿದಂಥವರು. ಆ ಥರದ ಒತ್ತಾಯಗಳು ಬರ್ತಾಯಿವೆ. ಮತ್ತು ಆ ಶಾಸ್ತ್ರೀಯ ಮತ್ತು ಜನಪದ ಅನ್ನುವ ಮತ್ತು ಶಾಸ್ತ್ರೀಯಕ್ಕೆ ಒಂದು ಕಾಲಕ್ಕೆ ಕೊಡ್ತಾಯಿದ್ವಿ, ಇದನ್ನು ಕಡೆಗಣಿಸ್ತಾ ಇದ್ವಿ, ಅದು ತಪ್ಪು ಅನ್ನೋ ತಿಳುವಳಿಕೆನೂ ಅನೇಕರಿಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾಯಿದೆ. ಯಾಕೆ ಅಂತಂದರೆ ಇವತ್ತು ಎಷ್ಟು ಅಕ್ಷರಜ್ಞಾನ ಹಳ್ಳಿಗಾಡಿಗೂ ಇದು ಮಾಡಿರೋದ್ರಿಂದ ಎಷ್ಟೋ ಜನ ಹಳ್ಳಿಗಾಡಿನಿಂದ ಬಂದವರು ಅಧಿಕಾರಿಗಳಾಗಿದ್ದಾರೆ ಮತ್ತು ಅವರೇ ಜನಪ್ರತಿನಿಧಿಗಳಾಗಿದ್ದಾರೆ. ಅದರಿಂದ ಅದರಲ್ಲಿ ತಿಳುವಳಿಕೆ ಇರೋರು ಕೂಡ ಇರೋದನ್ನು ನಾವು ಕಾಣ್ತೇವೆ. ನೋಡಿ, ನಮ್ಮ ರಾಜ್ಕುಮಾರ್ ಅವರು ಅವರೇನು ದೊಡ್ಡ ವಿದ್ಯಾವಂತರಲ್ಲ, ದೊಡ್ಡ ಕಲಾವಿದರಾದರು. ಅವರು ಈ ಥರದ ಒಂದು ಅನಕ್ಷರಸ್ಥರಿಂದನೂ ಕಲಿತರು, ಉಳಿದ ಕಡೆಯಿಂದಲೂ ಕಲಿತರು. ಹಾಗಾಗಿ ದೊಡ್ಡ ಕಲಾವಿದರಾಗಲಿಕ್ಕೆ ಇದಿದೆ. ಮತ್ತು ಆ ಥರದ ಯಾವುದೇ ದೊಡ್ಡ ಒಂದು ಕಲೆ ಜ್ಞಾನ ಉಳಿಬೇಕಾದ್ರೆ ಜಾನಪದ ಲೋಕದ ಒಂದು ಸಮೃದ್ಧ ವಿವರಗಳು ಕೂಡ ತಿಳ್ಕೊಂಡವನಿಗೆ ಮಾತ್ರ ಅದು ಸಾಹಿತಿಗೂ ಕೂಡ ಬೇಕದು. ನಮ್ಮ ಸಾಹಿತಿಗಳದನ್ನು ತಿಳ್ಕೊಂಡಿದ್ದರು. ಮತ್ತು ಯಾಕೆ ಅಂತಂದರೆ ಇದು ಬಹಳ ಸಮಸ್ತ ಒಂದು ಜನಕೋಟಿಯ ಸೂಕ್ಷ್ಮಗಳಲ್ಲಿ ಇರ್ತವೆ. ಆ ಸೂಕ್ಷ್ಮಗಳು ತಿಳ್ಕೊಂಡಾಗ ನಮ್ಮ ಸಾಹಿತ್ಯ ಕೂಡ ದೊಡ್ಡದಾಗ್ತದೆ, ನಮ್ಮ ಕಲೆ ದೊಡ್ಡದಾಗ್ತದೆ ಅಂತ ಅನೇಕರು ತಿಳ್ಕೊಂಡಿದ್ದರು. ಮತ್ತು ಭಾರತದಲ್ಲಿ ಆ ಥರದ ಒಂದು ವಾತಾವರಣ ಇದೆ. ಕರ್ನಾಟಕದಲ್ಲಿ ಆ ಥರದ ಪ್ರಾಮಾಣಿಕ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ನಾನಂತೂ ಇದರಲ್ಲಿ ನಮ್ಮ ರಾಜ್ಯೋತ್ಸವ ಕಮಿಟಿನಲ್ಲಿದ್ದಾಗ ಮತ್ತು ಅಕಾಡೆಮಿನಲ್ಲಿ ನಾನು ಸದಸ್ಯನಾಗೂ ತುಂಬ ಕೆಲಸ ಮಾಡಿದ್ದೀನಿ ಮತ್ತು ಅಧ್ಯಕ್ಷನಾಗೂ ಮಾಡಿದ್ದೀನಿ. ಅಲ್ಲೆಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾವು ಈ ಥರ ಸಣ್ಣತನ ತೋರಬಾರ್ದು ಮತ್ತು ಅವರೇ ಅರ್ಜಿ ಹಾಕೊಳ್ಳೋ ಸ್ಥಿತಿ ಬರಬಾರ್ದು. ನಾವೇ ಅವರಿರೋ ಕಡೆಗೆ ಹೋಗಬೇಕು. ಎಲ್ಲ ತಾಲೂಕುಗಳು, ನಾನಂತೂ ಕರ್ನಾಟಕನ ತುಂಬ ಸುತ್ತಿದ್ದೀನಿ. ಎಷ್ಟು ಸಂತೋಷ ಇದೆ. ಏಕೆಂದರೆ ನನಗೆ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಪ್ರಾಧ್ಯಾಪಕ ಆಗೋ ಅವಕಾಶ ಸಿಕ್ತು. ಮತ್ತು ನನಗೆ ಈ ಥರ ಸಂವೇದನಾಶೀಲರಾಗಿರ್ತಕ್ಕಂಥ ಒಂದು ರಾಜಕೀಯದಲ್ಲಿರತಕ್ಕಂಥವ್ರೂ ಕೂಡ ನಮಗೆ ಬಹಳ ಒಂದು ಈ ಥರದ ಕೆಲಸಗಳಲ್ಲಿ ತೊಡಗಿಸ್ತಾಯಿದ್ರು. ಅದರಿಂದ ನಾನು ಇದ್ದ ಎಲ್ಲ ಇದರಲ್ಲಿ ಮತ್ತು ಯಾರು ನಿಜವಾದ ಕಲಾವಿದರಿದ್ದಾರೆ, ಯಾರು ವಯಸ್ಸಾಗಿದ್ದಾರೆ ಮತ್ತು ಮೆರಿಟ್ ಆ್ಯಂಡ್ ಸೀನಿಯಾರಿಟಿ ಅಂತ ನಾವು ಇದು ಮಾಡ್ತಾಯಿದ್ವಿ. ಅಲ್ಲಿ ತುಂಬಾ ಒಂದು ವಯಸ್ಸಾಗಿರೋರು ಮತ್ತು ಒಂದು ಗುಣಮಟ್ಟನ ಕಾಯ್ದುಕೊಂಡಿರೋರು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕಿನಲ್ಲಿದ್ದಾರೆ. ಮತ್ತು ಅದಕ್ಕೆ ಸಾಧ್ಯವಾದಷ್ಟು ನಾವು ನೆರವನ್ನು ಮಾಡಬೇಕು ಮತ್ತು ನಾವೇ ಹುಡ್ಕೊಂಡು ಹೋಗಬೇಕು. ಈ ಪಕ್ಷಪಾತ ಮಾಡಬಾರ್ದು ಅನ್ನೋದರಲ್ಲಿ ನಾನು ನನ್ನ ಜೀವಮಾನ ಪೂರ್ತಿ ನಾನು ಆ ಥರ ನನ್ನ ತಿಳುವಳಿಕೆಯಲ್ಲಿ ನನ್ನ ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಮತ್ತು ಅನೇಕರು ಕೂಡ ಆ ಥರದ ವಾತಾವರಣ ಇದೆ. ಒಳ್ಳೆಯ ಅಧಿಕಾರಿಗಳು ಕೂಡ ಇದ್ದಾರೆ. ಒಂದು ರಾಜಕೀಯದಲ್ಲಿರೋರಿಗೆ ನಾವು
ನಾವು ಮನವರಿಕೆ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಕೂಡ ಇದ್ದಾರೆ. ನಾನೇನು ಅದರ ನಿರಾಶೆ ಇಲ್ಲ. ಏಕೆಂದರೆ ಈಗ ನನಗೆ ಒಂದು ಸ್ವಲ್ಪ ತಿಳುವಳಿಕೆ ಇದೆ ಅಂದರೆ ನನ್ನ ಸ್ನೇಹಿತರಿಗೆ ಕೂಡ ಅದು ನಾಳೆ ಮನವರಿಕೆ ಆಗ್ತದೆ. ಆ ಮೂಲಕ ನಾವು ಒಳ್ಳೆಯ ವಾತಾವರಣ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಆಶಾವಾದಿಯಾಗಿದ್ದೀನಿ. ಜನಪದ ಸಿರಿ ಈ ಕಾರ್ಯಕ್ರಮ ಆಳವಾದ ಒಂದು ತಿಳುವಳಿಕೆಯಿಂದ ಕಲಾವಿದರಿರೋ ಕಡೆಗೇ ಹೋಗಿ ಅತ್ಯುತ್ತಮ ಕಲಾವಿದರು ಯಾರಿದ್ದಾರೆ ಮತ್ತು ಜಾನಪದದ ಲೋಕದಲ್ಲಿ ಅಪಾರವಾದ ಒಂದು ಚಿಂತನೆ ಮಾಡಿರ್ತಕ್ಕಂಥ ಮತ್ತು ತಿಳುವಳಿಕೆ ಇರತಕ್ಕಂಥ ವಿದ್ವಾಂಸರು ಯಾರಿದ್ದಾರೆ ಅಂತ ಎಲ್ಲ ಹೋಗಿ, ಮತ್ತು ಇದು ನಮ್ಮ ಕರ್ತವ್ಯ, ನಾವು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಉಳಿಸ್ಬೇಕು. ಯಾಕೆಂತಂದರೆ ಈಗ ಒಂದು 10 ವರ್ಷದ ಮೇಲೆ ನಾವು ಹೋದರೆ ಆ ಥರದ ಒಂದು ಒಳ್ಳೆ ಕಲಾವಿದರು ಇರೋದಿಲ್ಲ, ಮತ್ತು ಎಷ್ಟೋ ಜನ ಕಣ್ಮರೆ ಆಗಿಬಿಟ್ಟಿರ್ತದೆ. ಆ ಕಾರಣಕ್ಕಾಗಿ ಇದನ್ನು ಉಳಿಸ್ಬೇಕು ಅಂತೇಳಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಆ ಒಂದು ಶ್ರೇಷ್ಠ ಕಲಾವಿದರನ್ನು ಮತ್ತು ಆ ಜಾನಪದ ಲೋಕದ ತಜ್ಞರನ್ನು ಕುರಿತು ಈ ಥರ ಒಂದು ಪ್ರಶ್ನೋತ್ತರ ಮತ್ತು ಅವರ ಮನದಾಳದ ಒಂದು ಕನಸುಗಳೇನಿದೆ ಮತ್ತು ಅತ್ಯುತ್ತಮವಾದ ಒಂದು ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಬೇಕಾದ್ರೆ ನಿಮ್ಮ ಸಲಹೆಗಳೇನು ಅಂತ ಒಂದು ಕೇಳ್ತಕ್ಕಂಥದ್ದು ಮತ್ತು ಇದನ್ನು ದಾಖಲೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ನನಗೂ ಕೂಡ ಈ ಥರದ ಚಟುವಟಿಕೆಗಳನ್ನು ನೋಡಿ ನನಗೆ ಸಂತೋಷ ಆಗಿದೆ. ನಾನು ಅಭಿನಂದನೆಗಳನ್ನು ನಮ್ಮ ಈ ವಿಚಾರದಲ್ಲಿ ತೊಡ್ಕೊಂಡಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗಿದೆ. ಇದು ನಾನು ಮೊದಲೇ ಹೇಳಿದಾಗೆ ಇದು ನಮ್ಮಂಥ ಎಲ್ಲರ ಸಾಮೂಹಿಕವಾದ ಒಂದು ಹೊಣೆಗಾರಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಕರ್ತವ್ಯವನ್ನು ನಾವು ಮುಂದೆನೂ ಕೂಡ ಚೆನ್ನಾಗಿ ಪರಿಣಾಮಕಾರಿಯಾಗಿ ಮಾಡೋಣ. ನಮ್ಮ ಈ ಥರದ ಜಾನಪದದಲ್ಲಿ, ಸಾಹಿತ್ಯದಲ್ಲಿ, ಸಂಸ್ಕೃತಿನಲ್ಲಿ, ವೈಚಾರಿಕತೆಯಲ್ಲಿ ಆಸಕ್ತಿ ಇರತಕ್ಕಂಥ ಎಲ್ಲರೂ ಕೂಡ ಈ ಜನಪದ ಸಿರಿ ಈ ಕಾರ್ಯಕ್ರಮ ಯೋಜನೆಗಳಿಗೆ ನಾವೆಲ್ಲ ನೆರವಾಗಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಸಂಪೂರ್ಣ ಸಹಕಾರವನ್ನು ಈ ಥರದ ಚಟುವಟಿಕೆಗಳಿಗೆ ತುಂಬಿದ ಮನಸ್ಸಿನಿಂದ, ವಿಶಾಲವಾದ ಮನಸ್ಸಿನಿಂದ ನಾವೆಲ್ಲನೂ ಕೂಡ ಸಹಕರಿಸಬೇಕಾದದ್ದು ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಮಸ್ಕಾರ.